ನಮಸ್ತೆ ವೀಕ್ಷಕರೇ, ಬಾಡದ ಹೂ ಭಾಗ 15 ಮುಂದುವರೆದ ಭಾಗ. ಕೃಷ್ಣಮೂರ್ತಿ: ಏನಮ್ಮ ಯೋಚನೆ ಮಾಡ್ತಿದ್ದೀಯಾ? ಹಾಸಿನಿ: ನಾವು ಆ ಜಾಗ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದೆ ಅಪ್ಪ. ನಾವು ಎಷ್ಟು ದಿನ ಅಂತ ಇಲ್ಲಿ ಇರೋಕ್ಕಾಗುತ್ತೆ? ನೀವೇನು ಹೇಳದೇ ಇದ್ದರೂ ಊರಿನವರ ಬಾಯಿಗೆ ಆಹಾರ ಆಗೋಕೆ ನಮಗೆ ಇಷ್ಟ ಇಲ್ಲ. ಈಗ ಆ ಜಾಗ ಮಾರ್ತಿದ್ದಾರೆ ಅಂದರೆ ಮತ್ತೆ ಅಲ್ಲಿ ಹೋಗಿ ವಾಸ ಮಾಡೋಕ್ಕಾಗಲ್ಲ. ಇಲ್ಲದಿದ್ದರೆ ಆ ಜಾಗ ನಾವು ತಗೊಬೇಕು. ಇನ್ನು ಇವರು ಹೊರಗಡೆ ಹೋಗಿ ದುಡಿಯೋದು ಕಷ್ಟ ಇದೆ. ಅದಕ್ಕೆ ನಮ್ಮದೇ ಜಮೀನಿದ್ರೆ ಅದರಿಂದ ಬರೋ ಆದಾಯದಲ್ಲಿ ಜೀವನ ಮಾಡಬಹುದು. ಹಾಗಾಗಿ ಆ ಜಾಗ ತಗೊಂಡ್ರೆ ಒಳ್ಳೆಯದಿತ್ತು. ಆದರೆ ಅದಕ್ಕೆ ನಾವು ದುಡ್ಡಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಪ್ರದೀಪನ ಮುಖದಲ್ಲೂ ಆ ಜಾಗ ತೆಗೆದುಕೊಳ್ಳುವ ಮನಸ್ಸಿರುವಂತೆ ತೋರಿತು. ಆದರೆ ಅವನೇನು ಮಾತನಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಕೃಷ್ಣಮೂರ್ತಿ: ದುಡ್ಡಿನ ವ್ಯವಸ್ಥೆ ನಾನೇ ಏನಾದರೂ ಮಾಡ್ತೀನಮ್ಮ, ನೀನೇನು ಯೋಚನೆ ಮಾಡಬೇಡ. ಹೇಗೂ ನಮಗಾದ್ರೆ ನನ್ನ ಫ್ರೆಂಡ್ ತುಂಬಾ ಕಡಿಮೆ ಬೆಲೆ ಹೇಳ್ತಾನೆ. ಅವನಿಗೂ ಭೂಮಿನ ಗುರುತು ಪರಿಚಯ ಇಲ್ಲದವರಿಗೆ ಮಾರೋಕೆ ಅವನಿಗೂ ಮನಸ್ಸಿಲ್ಲ. ಹಾಗಾಗಿ ಅವನ ಹತ್ತಿರ ನಾನು ಮಾತಾಡ್ತೀನಿ. ನಾವು ಜಮೀನು ತಗೊಂತೀವಿ ಅಂದರೆ ಅವನಿಗೂ ತುಂಬ ಸಂತೋಷ ಆಗುತ್ತೆ. ಇನ್ನೊಂದು ವಿಷಯ, ಅವನು ಬರುವ ವಾರ ಊರಿಗೆ ಬರ್ತಿದ್ದಾನೆ. 1 ತಿಂಗಳು ಊರಲ್ಲಿ ಇರುತ್ತಾನೆ ಅನ್ಸುತ್ತೆ. ಮುಂದಿನ ತಿಂಗಳು ವಾಪಸ್ ಹೋಗುವ ಹೊತ್ತಿಗೆ ಅವನಿಗೆ ಜಮೀನು ಮಾರಾಟ ಆಗಬೇಕಂತೆ. ಹಾಸಿನಿ: ಅಷ್ಟರೊಳಗೆ ದುಡ್ಡು ಹೇಗಪ್ಪ ಹೊಂದಿಸೋದು? ಕೃಷ್ಣಮೂರ್ತಿ: ನಾನೇನೋ ಒಂದು ಮಾಡ್ತೀನಿ ಕಣಮ್ಮ. ಕೃಷ್ಣಮೂರ್ತಿ ಅವರ ಫ್ರೆಂಡ್ ಫೋನ್ ಮಾಡಿದಾಗ ಕೃಷ್ಣಮೂರ್ತಿ ಆ ಜಾಗವನ್ನು ತಾವೇ ತೆಗೆದುಕೊಳ್ಳುತ್ತಿರುವುದಾಗಿ ತಿಳಿಸಿದರು. ಅವರು ಖುಷಿಪಟ್ಟರು. ಅದರ ಬೆಲೆಯ ಬಗ್ಗೆ ವಿಚಾರಿಸಿದಾಗ ಅದನ್ನು ಆಮೇಲೆ ಮಾತನಾಡೋಣ ಎಂದು ಬಿಟ್ಟರು. 1 ವಾರದ ನಂತರ ಕೃಷ್ಣಮೂರ್ತಿಯವರ ಫ್ರೆಂಡ್ ರಘು ಬಂದರು. ರಘು: ನೋಡಪ್ಪ ಮೂರ್ತಿ, ನೀನು ನನ್ನ ಜಾಗ ತಗೊತೀನಿ ಅಂತ ಹೇಳಿದ್ದು ನನಗೆ ತುಂಬ ಖುಷಿಯಾಗ್ತಿದೆ. ಅದು ನನ್ನ ಹಿರಿಯರು, ನಾನು ಬಾಳಿದ ಮನೆ. ನನಗೆ ಅದನ್ನು ಮಾರೋಕೆ ಇಷ್ಟ ಇಲ್ಲ, ಆದರೆ ಮಾರಲೇಬೇಕು ಈಗ. ಹಾಗೆ ಅದನ್ನು ಯಾರಿಗೂ ಕೊಡೋಕ್ಕೂ ನನಗೆ ಇಷ್ಟ ಇಲ್ಲ. ಹಾಗಾಗಿ ನೀನು ತಗೊತೀನಿ ಅಂತ ಹೇಳಿದ್ದು ಕೇಳಿ ನನಗೆ ಸಮಾಧಾನ ಆಯಿತು ನೋಡು. ಕೃಷ್ಣಮೂರ್ತಿ: ರಘು, ಅದರ ಬೆಲೆ ಎಷ್ಟು ಅಂತ ಹೇಳಿದರೆ ಒಳ್ಳೆಯದಿತ್ತು ಕಣೋ. ನೀನು ಹೋಗೋ ಹೊತ್ತಿಗೆ ದುಡ್ಡು ರೆಡಿ ಆಗಿರಬೇಕು ಅಲ್ವಾ, ಅದಕ್ಕೆ ಕೇಳಿದೆ. ರಘು: ಏನೋ ನೀನು, ನಿನ್ನ ಹತ್ತಿರ ಯಾರೋ ಹಣ ಕೇಳಿದ್ದು? ನಾನು ಇವತ್ತು ಇಷ್ಟು ಬೆಳೆದಿದ್ದೀನಿ ಅಂದರೆ ಅದಕ್ಕೆ ಕಾರಣ ನೀನು. ಅವತ್ತು ನಾನು ಬೀದಿಲಿ ನಿಂತಾಗ ನನ್ನ ಮೇಲೆ ವಿಶ್ವಾಸ ಇಟ್ಟು ವ್ಯಾಪಾರಕ್ಕೆ ಹಣ ಕೊಟ್ಟಿದ್ದು ನೀನು. ಈಗ ನಾನೇನೋ ಒಬ್ಬ ದೊಡ್ಡ ಮನುಷ್ಯ ಆಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ನೀನು. ಈಗ ನೀನು ಮಾಡಿರೋ ಉಪಕಾರ ಮರೆತು ನೀನು ಕೊಡೋ ಹಣ ನಾನು ತಗೊಬೇಕಾ? ಖಂಡಿತ ಬೇಡ ಕಣೋ. ನನ್ನ ಜಮೀನನ್ನು ನಿನಗೆ ಬರೆದು ಕೊಡ್ತೀನಿ, ಆದರೆ ಅದಕ್ಕೆ ನಾನು ಯಾವುದೇ ಹಣ ತಗೊಳ್ಳಲ್ಲ. ಕೃಷ್ಣಮೂರ್ತಿ: ಹಾಗಂದ್ರೆ ಹೇಗೆ ರಘು? ಸ್ನೇಹ ಬೇರೆ, ವ್ಯವಹಾರ ಬೇರೆ. ನಾನು ಯಾವತ್ತೋ ಸ್ವಲ್ಪ ಸಹಾಯ ಮಾಡಿದ್ದೀನಿ ಅಂತ ಈಗ ನೀನು ಜಮೀನಿಗೆ ಹಣ ತಗೊಳ್ಳದೇ ಇರೋದು ಸರಿಯಲ್ಲ. ನೀನು ಹಣ ತೆಗೆದುಕೊಳ್ಳಲೇಬೇಕು. ಇಲ್ಲದಿದ್ದರೆ ಇನ್ಯಾವತ್ತೂ ನಾನು ನಿನ್ನ ಜೊತೆ ಮಾತಾಡಲ್ಲ. ನನಗೆ ನಿನ್ನ ಜಮೀನು ಬೇಡ. ರಘು: ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೋ ಹೀಗೆಲ್ಲ ಅಂತೀಯಾ? ಆಯಿತು, ನಾನು ಹಣ ತಗೊತೀನಿ, ಆದರೆ ನಾನು ಹೇಳಿದಷ್ಟು ಹಣ ಮಾತ್ರ ನೀನು ಕೊಡಬೇಕು. ಅದಕ್ಕಿಂತ ಹೆಚ್ಚು ನಾನು ತೆಗೆದುಕೊಳ್ಳುವುದಿಲ್ಲ. ಕೃಷ್ಣಮೂರ್ತಿ: ಆಯಿತು, ನೀನು ಹೇಳಿದಷ್ಟೇ ಕೊಡುತ್ತೇನೆ. ಸ್ನೇಹಿತರಿಬ್ಬರು ಸುದೀರ್ಘ ಚರ್ಚೆಯ ನಂತರ ಒಂದು ಗೌರವಯುತ ಮೌಲ್ಯಕ್ಕೆ ಒಪ್ಪಿಕೊಂಡರು. ಇದರಿಂದ ರಘು ಸಂತಸಗೊಂಡರು. ಕೃಷ್ಣಮೂರ್ತಿಯವರಿಗೆ ಹೆಚ್ಚಿನ ಹೊರೆಯಾಗಲಿಲ್ಲ. ಕೃಷ್ಣಮೂರ್ತಿಯವರ ಸ್ನೇಹಿತ ರಘು ಅವರು ಜಮೀನನ್ನು ಹಾಸಿನಿಯ ಹೆಸರಿಗೆ ವರ್ಗಾವಣೆ ಮಾಡಿದರು. ಪ್ರದೀಪನ ಕಾಲಿನ ಗಾಯಗಳೆಲ್ಲ ಈಗ ಸಂಪೂರ್ಣ ವಾಸಿಯಾಗಿತ್ತು. ನೋವು ಕೂಡ ಇರಲಿಲ್ಲ. ಡಾಕ್ಟರ್ ಕೂಡ ಪ್ರದೀಪನಿಗೆ ಇನ್ನು ಕಾಲು ಜೋಡಿಸಬಹುದೆಂದು ಹೇಳಿದ್ದರು. ಆದರೆ ಅದಕ್ಕೆ ಪ್ರದೀಪನೇ ಏಕೋ ಮನಸ್ಸು ಮಾಡಿರಲಿಲ್ಲ. ಯಾಕೆಂದರೆ ರಘು ಅವರ ಜಮೀನಿಗೆ ಹಣ ನೀಡಬೇಕಾದ ಸಂದರ್ಭದಲ್ಲಿ ಸ್ವಲ್ಪ ಹಾಸಿನಿಯ ಒಡವೆಗಳನ್ನೇ ಬಳಸಿಕೊಂಡು ಹಣ ಹೊಂದಿಸಲಾಯಿತು. ಇನ್ನು ಪ್ರದೀಪನ ಕಾಲಿನ ಚಿಕಿತ್ಸೆಗೆ ಹಣ ಹೊಂದಿಸಬೇಕಾದರೆ ಪುನಃ ಬ್ಯಾಂಕ್ ಲೋನ್ ಮೊರೆ ಹೋಗಬೇಕಾಗಿತ್ತು. ಅದೇಕೋ ಪ್ರದೀಪನ ಮನ ಅದಕ್ಕೆ ಹಿಂದೇಟು ಹಾಕುತ್ತಿತ್ತು. ಅದಕ್ಕಾಗಿ ಪ್ರದೀಪ ಸಮಯ ಮುಂದೂಡುತ್ತಲೇ ಬಂದಿದ್ದ. ಈ ವಿಚಾರದಲ್ಲಿ ಹಾಸಿನಿಗೆ ತನ್ನ ಗಂಡನ ಮೇಲೆ ಮುನಿಸೇರಿತ್ತು. ಈಗಾಗಲೇ ತಮ್ಮದು ಅಂದುಕೊಂಡಿರುವ ಜಮೀನು ತೆಗೆದುಕೊಂಡ ಖುಷಿ ಒಂದು ಕಡೆಯಾದರೆ ಪ್ರದೀಪ ಕಾಲು ಜೋಡಿಸಲು ಹಿಂದೇಟು ಹಾಕುತ್ತಿರುವುದನ್ನು ಇನ್ನೊಂದು ಕಡೆ ಬೇಸರ. ಆದರೆ ಅವನು ಯಾಕೆ ಹಿಂದೇಟು ಹಾಕುತ್ತಿದ್ದಾನೆಂದು ಹಾಸಿನಿಗೂ ತಿಳಿಯದ ವಿಷಯ. ಹಾಸಿನಿಗೆ ತನ್ನ ಗಂಡನ ಕಾಲು ಆದಷ್ಟು ಬೇಗ ಜೋಡಿಸಿ ತಮ್ಮ ಮನೆಗೆ ಹಿಂತಿರುಗಬೇಕೆಂಬ ಆಸೆ. ಪ್ರದೀಪನಿಗೂ ತಮ್ಮ ಮನೆಗೆ ಹೋಗಲು ಇಷ್ಟವಿದೆ. ಅವನು ಈಗಾಗಲೇ ತಮ್ಮ ಮನೆಗೆ ಹೋಗೋಣ ಎನ್ನುತ್ತಿದ್ದಾನೆ. ಆದರೆ ಅವನಿಗೆ ಕಾಲು ಜೋಡಿಸದೆ ಇಲ್ಲಿಂದ ಹೋಗಲು
ಹಾಸಿನಿಗೆ ಮನಸ್ಸಿರಲಿಲ್ಲ. ಇವರಿಬ್ಬರ ಈ ಹಗ್ಗ ಜಗ್ಗಾಟವನ್ನು ನೋಡುತ್ತಾ ಕೃಷ್ಣಮೂರ್ತಿ ಮತ್ತು ಉಷಾರವರು ಯಾರ ಪರವೂ ವಹಿಸಲಾರದೆ ಸುಮ್ಮನಿದ್ದರು. ಮಗಳು ಮತ್ತು ಅಳಿಯ ಏನೇ ನಿರ್ಧಾರ ತೆಗೆದುಕೊಂಡಿದ್ದರೂ ಅದಕ್ಕೆ ತಮ್ಮ ಸಮ್ಮತಿ ಇದೆ ಎನ್ನುವುದು ಅವರ ನಿರ್ಧಾರವಾಗಿತ್ತು. ಇವರೆಲ್ಲರ ನಡುವೆ ಶ್ರೀಗೌರಿ ಮಾತ್ರ ನಾವು ಎಲ್ಲರೂ ಇಲ್ಲೇ ಒಟ್ಟಿಗೆ ಇರೋಣ, ನನಗೆ ಅಜ್ಜಿ ತಾತನನ್ನು ಬಿಟ್ಟು ಇರೋದಕ್ಕಾಗುವುದಿಲ್ಲ, ನಾವು ಆ ಮನೆಗೆ ಹೋಗುವುದು ಬೇಡ ಎಂದು ಹಠ ಹಿಡಿಯುತ್ತಿದ್ದಳು. ದಿನ ಕಳೆದ ಹಾಗೆ ಹಾಸಿನಿ ಪ್ರದೀಪನ ಮನಸ್ಸನ್ನು ಬದಲಾಯಿಸಲು ಪ್ರಯತ್ನಿಸಿದಳು. ಆದರೆ ಯಾವ ಪ್ರಯೋಜನವೂ ಆಗಲಿಲ್ಲ. ಆ ದಿನ ಸೂರ್ಯನ ಹೊನ್ನಿನ ಕಿರಣಗಳು ಭುವಿಯನ್ನು ಸೋಕುತ್ತಲೇ ಇಬ್ಬನಿಯು ಎಲೆಗಳ ಮೇಲೆ ಮುತ್ತಿನ ರೀತಿ ಅಲಂಕಾರಗೊಂಡಿತ್ತು. ಹೊತ್ತೇರಿ ಸಮಯವಾಗುತ್ತಲೇ ಹಾಸಿನಿಯ ಮನೆಯಲ್ಲಿ ಒಬ್ಬೊಬ್ಬರೇ ಎಚ್ಚರಗೊಂಡು ತಮ್ಮ ದಿನನಿತ್ಯದ ಕೆಲಸಗಳಲ್ಲಿ ತೊಡಗಿಕೊಂಡರು. ಆದರೆ ಯಾವಾಗಲೂ ಎಲ್ಲರಿಗಿಂತ ಮೊದಲು ಏಳುತ್ತಿದ್ದ ಕೃಷ್ಣಮೂರ್ತಿಯವರು ಮಾತ್ರ ಇನ್ನೂ ಮಲಗೇ ಇದ್ದರು. ಮನೆಯವರಿಗೆ ಆಶ್ಚರ್ಯ ಎನಿಸಿದರೂ ನಿನ್ನೆ ತೋಟದ ಕೆಲಸ ತುಂಬ ಇತ್ತು, ಹಾಗಾಗಿ ಆಯಾಸ ಆಗಿರಬೇಕು, ನಿಧಾನಕ್ಕೆ ಎದ್ದೇಳಬಹುದು ಎಂದುಕೊಂಡರು. ಸಮಯ 7 ದಾಟಿದರೂ ಎಚ್ಚರಗೊಳ್ಳದ ಮೂರ್ತಿಯವರ ಕಂಡು ಉಷಾ ಮತ್ತು ಹಾಸಿನಿಗೆ ಕೊಂಚ ಭಯವಾಯಿತು. ಹಾಸಿನಿ, ಏನಮ್ಮ ಅಪ್ಪನಿಗೆ ಇಷ್ಟೊತ್ತು ಆದರೂ ಎಚ್ಚರ ಆಗಿಲ್ಲ? ಯಾವಾಗಲೂ ಹೊತ್ತಿಗೆ ಮುಂಚೆ ಏಳೋರು, ಇವತ್ತು ಇಷ್ಟೊತ್ತಾದರೂ ಯಾಕೆ ಎದ್ದಿಲ್ಲ? ಉಷಾ, ನಾನು ಅದನ್ನೇ ಅನ್ಕೊಂತಿದ್ದೆ ಕಣೆ, ನಾನು ಹೋಗಿ ಎಬ್ಬಿಸ್ತೀನಿ ಎಂದು ಗಂಡ ಮಲಗಿದ ಕಡೆ ನಡೆದರು. ಉಷಾ ಹೋಗಿ ನೋಡಿದಾಗಲೂ ಕೃಷ್ಣಮೂರ್ತಿಯವರಿಗೆ ಎಚ್ಚರವಾದಂತಿರಲಿಲ್ಲ. ಪಾಪ, ನಿನ್ನೆಯ ಆಯಾಸ ಇನ್ನೂ ಹೋಗಿಲ್ಲ ಅನ್ಸುತ್ತೆ, ಅದಕ್ಕೆ ಎಚ್ಚರವಾಗಿಲ್ಲ. ಈಗ ಇವರನ್ನು ಎಬ್ಬಿಸದೆ ಹೋದರೆ ಆಮೇಲೆ ಯಾಕೆ ಎಬ್ಬಿಸಿಲ್ಲ ಎಂದು ನನ್ನನ್ನೇ ತರಾಟೆಗೆ ತೆಗೆದುಕೊಳ್ಳುತ್ತಾರೆ ಎಂದು ಕೃಷ್ಣಮೂರ್ತಿಯವರನ್ನು ಎಬ್ಬಿಸಲು ಮುಂದಾದರು. ಉಷಾರವರು ತಮ್ಮ ಗಂಡನ ಹತ್ತಿರ ಹೋಗಿ ರೀ ರೀ ಎಂದು 2 ಸಲ ಕರೆದಾಗಲೂ ಅವರು ಎಚ್ಚರಗೊಳ್ಳಲಿಲ್ಲ. ಇದೆಂತಹ ನಿದ್ದೆ ನಿಮ್ಮದು? ಹೊತ್ತೀರಿ ಇಷ್ಟು ಸಮಯವಾದರೂ ನೀವು ಏಳುತ್ತಿಲ್ಲವಲ್ಲ? ಯಾವತ್ತೂ ಇಷ್ಟು ಹೊತ್ತು ಮಲಗಿದವರೇ ಅಲ್ಲ ನೀವು, ಅಂಥದ್ರಲ್ಲಿ ಇವತ್ತು ನಾನು ಬಂದು ಕರೆದ್ರೂ ನಿಮಗೆ ನಿದ್ದೆ ಬಿಡ್ತಿಲ್ವಲ್ಲ ಎಂದು ಪತಿಯ ಮುಂದೆ ಹುಸಿ ಮುನಿಸು ತೋರಿಸಿದರು. ಆಗಲೂ ಕೃಷ್ಣಮೂರ್ತಿಯವರ ದೇಹದಲ್ಲಿ ಯಾವುದೇ ಬದಲಾವಣೆಯಾಗಲಿಲ್ಲ. ಆಗ ಉಷಾ ಅವರಿಗೆ ಕೊಂಚ ಭಯವಾಯಿತು. ಅವರು ಮೂರ್ತಿಯವರ ಹತ್ತಿರ ಹೋಗಿ ಅವರ ಕೈಯನ್ನು ಮುಟ್ಟಿ ಕೆನ್ನೆ ತಟ್ಟಿ ಎಬ್ಬಿಸಲು ಪ್ರಯತ್ನಿಸಿದರು. ಕೃಷ್ಣಮೂರ್ತಿಯವರಿಗೆ ಏನಾಯಿತು ಅಂತ ಮುಂದಿನ ಭಾಗದಲ್ಲಿ ನೋಡೋಣ. ಮುಂದಿನ ಭಾಗಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲಿಸಿದ್ದಕ್ಕಾಗಿ ಧನ್ಯವಾದಗಳು.